ಅವ ಯಾಕೆ ಬೇ ಮಕ್ಕ ಸಪ್ಪಗ್ ಮಾಡಿ ಅಪ್ಪ ಹೊರಗೆ ಏನೇನ ಹೇಳಿದ. ದೇವು ಈಗ ಬಂದೇನ ದೇವು? ಈಗ ಬಂದೆ, ಆದ್ರೆ ಅಪ್ಪ ಹೇಳಿದ್ನಲ್ಲ ಬೇ ಏನ ಜಗಳ ಆತಂತಲ್ಲ ನಿನಗ ಅವ್ರಿಗೆ, ಯಾಕೆ ಏನು ಎದ್ರ ಸಂಬಂಧ? ಇದ್ರ ಸಂಬಂಧ ಏನ್ ಮಾಡ್ಬೇಕಿವ ಅಣ್ಣನ ಮಗ ಅಂತ ಕುಡ್ಯಾವಲ್ಲ. ಯಾಕವ ಏನಾತ? ಏನಾತಂತ ಕೇಳ್ತಿಯಲ್ಲ ಯಪ್ಪ. ಇವ್ರದ್ದು ಲಾಳಿ ಲೊಟ್ಟಿ ಮುಗಿಬೇಕಲ್ಲ ಇವ್ರದ್ದು. ಸಾಕಾಗೈತ್ ನೋಡಪ್ಪ, ನನ್ನ ಕರೆನ ಭಾಳ ಬೇಜಾರಾಗ್ಬಿಡ್ತು ನನಗೆ. ಎಂತ ಮಾತಂದ್ಬಿಟ್ಲಿ ಇವತ್ತಿಗೆ ನನಗೆ. ಶಾಂತ ಒಳಗ್ ಬಾ ಹೊರಗ. ಇದೊಂದು ಏನ್ ಒದರ್ತತೆ ಏನಾತಾಗ. ನಡಿಯಪ್ಪ ನಿಮ್ಮ ಅಪ್ಪಂದ್ರ ಕೇಳನ್ ರಾಡಿ. ಇಲ್ಲ ಆ ಹುಡುಗಿ ಬಂದೈತಿ ಪಾಪ ಹತ್ಕೊಂತ ಬಂದೈತಿ ಬಾ ಬಾ. ಅಯ್ಯೋ ಯಾವ್ದೋ ಹುಡುಗಿ ಬಂತಂತಲ್ಲ, ನಡಿ ಯಾವ ಹುಡುಗಿ ನೋಡೋಣ. ಅದಿರ್ಲಿ, ನೀ ಹೊರಗೆ ಹೋದ್ರೆ ಹೇಳಂಗಿಲ್ಲ. ಇಲ್ಲಿ ಏನಾದನ ನನಗೆ ಫಸ್ಟ್ ಹೇಳು, ಅವ್ರು ನಿಂದಿರ್ತಾರೆ 2 ನಿಮಿಷ. ಎತ್ತಿ ಏನತ್ ನೀ ಹೇಳಲ್ಲ, ಮಾರಿ ಯಾಕೆ ಸಣ್ಣ ಮಾಡಿ. ಯವ್ವ ಇವತ್ತು ನಿಮ್ಮವ್ವರ ಮಾತಾಡಿದ್ಲು ಅಲ್ಲ. ಇವತ್ತು ಏನಾಯ್ತು ಗೊತ್ತನ, ನಾವು ಇದಕ್ಕೆ ಹೋಗಿದ್ವಿ, ಏನೋ ನಿಮ್ಮ ಅವ್ನ ಮನೆಗೆ ಹೋಗಿದ್ದೆ. ನಾನು ನಿಮ್ಮ ಮಾವ ಇಬ್ರು ಹೋಗಿದ್ವಿ. ಆ ಗಿರ್ಜಿ ಮಗಳಿಗೆ ಬೆಂಗಳೂರಾಗ ಒಬ್ಬ ಯಾರ ಮೋಸ ಮಾಡಿ ಪ್ರೀತಿ ಮಾಡಿ ಹೋಟೆಲ್ ಮಾಡಿ ಬಿಟ್ಟು ಹೋಗಿದ್ದ ಅಂತೇಳಿ ಸುದ್ದಿ ಆಗಿದ್ದಿಲ್ಲನ. ಆಮೇಲೆ ಆ ಹುಡುಗಿ ಓಡೋಗಿತ್ತ ಅವ್ನ ಜೋಡಿ ಅಂತೇಳಿ ಅವ ಊರು ಬಿಟ್ಟು ಹೋದ. ಅವ ಸಿಕ್ಕಿಲ್ಲ ಹುಡುಗಿಗೆ, ಪಾಪ ಹೋಟೆಲ್ ಇದ್ದು ತೆಗೆಸ್ಕೊಂಡು ಮತ್ತೆ ಓದಾಕತ್ತಾಳ ಅಂತೇಳಿ ಈಗೆಲ್ಲ ಗೊತ್ತಲ್ಲ ನಿನಗೆ ಸುದ್ದಿ. ಅವ ಬೇರೆ ಯಾರು ಅಲ್ಲ, ನಿಮ್ಮ ಅಣ್ಣನ ಪುಣ್ಯಾತ್ಮ ಮಾಡಿದ್ದ ಕೆಲಸನ. ಏನ ಇವ್ರಣ್ಣನ? ಯೂ 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 ಅಪ್ಪ ಮಗ ಅದು ಏನು ಡೇಂಜರ್ ಅದಾವ ಇವು. ಹೌದತ್ತಿ, ಹೆಂಗ್ ಗೊತ್ತಾತಂತದ? ಹೆಂಗ್ ಗೊತ್ತಾತಂದ್ರೆ ಆ ಫೋಟೋ ನೋಡಿ ಗುರ್ತ ಹಿಡ್ದಾರ. ಇವ್ರ ಮಗ ಅಲ್ಲನ, ಇವನ ಹಂಗಾರ ಮೋಸ ಮಾಡಿದ್ದು ಅಂತೆಲ್ಲ ಗೊತ್ತಾಗಿ ಸುದ್ದಿ ಕಡೆಗೆ ಜಗಳ ಆಗತ್ತಿತ್ತದ. ಶಾಂತಕ್ಕ ನೀವು ಒಟ್ಟು ಬರಲೇಬೇಕು, ಒಂದಿಟ್ಟು ಬಾ ಅಂತೇಳಿ ಗಿರ್ಜಿ ನಿನ್ನೆ ನೀವು ದವಾಖಾನಿಗೆ ಹೋದ್ರಲ್ಲ ಆತ್ಕೊಂತ ಬಂದಿತ್ತ ಪಾಪ. ಆತ್ ಬಿಡವ ಹಂಗಾರ ಅಂತೇಳಿ ಬಂದಿಂದ ಆಕಿ ಸಮಾಧಾನ ಮಾಡಿ ಬರ್ತೇನೆ ನಡಿ ಜೊತೆಗೆ ಅಂತೇಳಿ ಹೋಗಿದ್ದಿವತ್ತು. ನಾನೇನಂದೆ ಏನಾರು ತಪ್ಪಿಗೆ ಅವನ ಮಾಡೇ ಇಲ್ಲ ಅಂತ ಅವ ಅಂದ. ಅದಕ್ಕೆ ಏನಾರು ತಪ್ಪು ಮಾಡಿದ್ರು ಒಪ್ಪಗೋರಪ್ಪ, ಹಂಗೆ ಯಾಕೆ ಮಾಡ್ತೀವಿ ಅಂತ ಹೇಳಕ್ಕೋದ್ವಿ. ಇಷ್ಟ ಹೇಳಿದ್ವ ನಿಮ್ಮವ್ವ. ಅಯ್ಯೋ ನೀನು ಆದ್ನೇ ಯಾಸಿಮೇನಾದ್ನಿ ತವ್ರ ಮನೆ ಕೆಟ್ಟದ್ದು ಬಯಸ್ತಿ, ನಿಂದು ನಂದು ಇವತ್ತಿಗೆ ಋಣ ಹರಿತು. ನಿನಗೆ ತವ್ರ ಮನೆಯವ್ರು ಚಲೋ ಇದ್ರೆ ಸೇರ್ಕ್ ಬರೋದಿಲ್ಲ, ಹಂಗೆ ಹಿಂಗೆ 1-2 ಮಾತಾಡಿದ್ದು ಅಲ್ಲ. ನಿನಗೆ ಯಾವತ್ತಾರ ನನಗೆ ತವ್ರ ಮನೆಯವರು ಹಾಳಾಗ್ಲಿ ಅಂತ ಬಯಸಿದಂಗೆ ನಿನಗೆ ಅನ್ನಿಸ್ತಾನೆ ಏನು? ನಾನೇನಾರು ನನ್ನ ಮಕ್ಳು ಕೊಟ್ಟಂಗೆ ಯಾವಾಗಾರ ಹೇಳೇನೆ ಕೇಳೇನೆ ಏನು? ಅಲ್ಲ ಮನಿದು ಕೆಡಿ ಕಟ್ಟಿಸ್ಕೊಳಂತೇವಿ ಎಲ್ಲ, ಇದು ಹಿಂದೆ ಮುಂದೆ ಎಲ್ಲ ಜಗಾಕ ಇದು ಮಾಡ್ಕೋತೀವಿ. ಸೈ ಮಾಡು ಅಂದ್ರೆ ಮನೆ ಹೆಣ್ಮಗಳಿಗೆ ಒಂದು ತುಂಡು ಬಂಗಾರ ಕೊಟ್ಟಿಲ್ಲ, ಎಲ್ಲ ಮನೆಗೆ ಸೈ ಮಾಡೇನಿ, ಹೊಲದ್ದು ಸೈ ಮಾಡೇನಿ, ಪ್ರತಿಯೊಂದು ಇವರು ನನಗೆ ಏನೂ ಕೊಟ್ಟಿಲ್ಲ. ನಾನು ಇವ್ರನ್ನ ಏನು ಕೇಳಕ್ಕೂ ಹೋಗಿಲ್ಲ. ಹೋಗ್ಲಿ ಬೇಡ, ಏನು ಅಂತಮ್ಗಳಿಗಿದ್ರೆ ಎಲ್ಲೋಕತಿ ಅವ ಇರ್ವಲ್ವ ಚಂದಾಗಿ ಅಂತೇಳಿ ನಾ ಏನು ಕೇಳಂಗೆ ಸುಮ್ಮನಿದ್ರೆ ಇವತ್ತು ನನಗೆ ಈ ಮಾತಂದ್ಲು ನಿಮ್ಮವ್ವ. ಅದಕ್ಕೆ ನಿಮ್ಮವ್ಗೆ ಬೇಸಿನ ಜಾಡಿಸೇ ಬಂದನಿ ಇವತ್ತು. ಏನ ಮುಟ್ಟು ನೋಡ್ಕೊಳಂಗೆ ಕೊಟ್ಟ ಬಂದನಿ. ಎಷ್ಟು ತಲೆ ಕೆಟ್ಟಿತ್ತಂದ್ರೆ ನನಗೆ ಈ ಬಿಡಬಾರ್ದನ್ನೋ ಲೆಕ್ಕಕ್ಕೆ ಹೋಗಿದ್ದೆ ನಾನು. ಅದಕ್ಕೆ ಹೇಳೀನೀಗ, ಇನ್ನು ಮ್ಯಾಗ ನೀನು ಅಂದಲ್ಲಿಗ ನಂದು ನಿಂದು ಋಣ ಹರಿತಂತೇಳಿ ನಾ ಹೇಳ್ತೇನೆ ಕೇಳಿ, ನಿಂದು ನಂದು ಋಣ ಹರಿತೀಗ. ತವ್ರ ಮನೆಗೆ ಇನ್ನ ಕಾಲು ಇಡುದಿಲ್ಲ ಅಂತ ಕುಲ್ಲ ಹೇಳೇ ಬಂದನೀಗ. ಏನು ಅಕ್ಕಿ ಮನೆಗೆ ನೋಡುವ ನಿಮ್ಮವ್ವ ಇರೋ ಜಗಕ್ಕೆ ನಾ ಬರೋದಿಲ್ಲ. ನೀನು ಬೇಕಾದ್ರೆ ನಿಮ್ಮವ್ವಲ್ಲ, ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಅಣ್ಣ ತಮ್ಮಗಳು ನೀವು ಹೋಗು ಬಾ, ನಾನು ನಿಂಗೇನು ಬೇಡ ಅನ್ನೋದಿಲ್ಲ. ಪಾಪ ನಮ್ಮ ಸಲುವಾಗಿ ನೀನು ಯಾಕೆ ನಿನ್ನ ರಗದ ಸಂಬಂಧ ಕಡ್ಕೊಂತ ನಾ ಹೇಳಿ, ನೀವು ಹೋಗು ಬಾ. ಆದ್ರೆ ನಾನು ಮಾತ್ರ ಇನ್ನೆದಕ್ಕೂ ಕರೆಯಾಕೆ ಹೋಗ್ಬಿಡ್ರಿ. ನಾ ಮಾತ್ರ ನಿಮ್ಮ ಮನೆ ಕಡೆ ಕಾಲು ಇಡೋದಿಲ್ಲ. ನಮ್ಮವ್ವನ್ನ ನಂಗೆ ನೋಡ್ಬೇಕು ಅನ್ನಿಸ್ತಂದ್ರೆ ಇಲ್ಲೇ ಕರ್ಸ್ಕೊಂಡು ನೋಡ್ತೀನಿ, ಇಲ್ಲ ಹೊರಗೆ ನಿಂದ್ರಬೇ ಬಂದು ನೋಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತೀನಿ. ನೋಡೋಣ ಮುಂದೆ ಮುಂದೆ ಒಂದು ಕಾಲ ಬರ್ತೈತಿ ಅವತ್ತು ನೋಡೋಣಂತ. ಆದ್ರೆ ಮಾತ್ರ ನಿಮ್ಮ ಮನೆಗೆ ನಾ ಕಾಲು ಇಡೋದಿಲ್ಲ. ಏನಪ್ಪ ಇಷ್ಟು ಅವಮಾನ ಮಾಡಿಬಿಟ್ಟಿಲ್ಲ ನೋಡಿ ಇವ್ರವ್ವ ನನಗೆ. ಎಷ್ಟು ಸೊಕ್ಕಿರ್ಬೇಕು ನಿಮ್ಮ ಅವ್ಗ. ಯಾವಾಗಿದ್ರು ನಮ್ಮ ಅವ್ನ ಒಂಥರನ ಕಾಣ್ತಾಳಕ್ಕಿ. ನಾವು ಹೋಗ್ಲಿ ಬಿಡು ಅದನ್ನೇನು ದೊಡ್ಡದು ಮಾಡೋದು, ಅದನ್ನೇನು ಬೆಳೆಸ್ಕೊಂಡು ಹೋಗೋದು ಅಂತೇಳಿ ಅನ್ಕೊಂಡು ಸುಮ್ಮನಿದ್ರೆ ಭಾರಿ ಬಿಡ ನಿಮ್ಮ ಅವ್ನ ದೌಲತ್ತು. ನಮ್ಮ ಅವ್ಗ ಋಣ ಹರಿತಂತ ಹೇಳಕ್ಕೆ ನಿಮ್ಮವ್ವ ಯಾರು? ತವ್ರ ಮನಿ ಅದಕ್ಕಿಗೆ ಅವ್ರವ್ ಇರೋ ಮಟನೂ ಅಧಿಕಾರ ಇರ್ತೈತಿ. ಆಮೇಲೆ ಇರೋ ಮಟನೂ ಹೋಗ್ಬೇಕನ್ಸಿದ್ರೆ ಹೊಕ್ಕಳ, ಬರ್ಬೇಕನ್ಸಿದ್ರೆ ಬರ್ತಾಳ. ಅದನ್ನೇನು ಹೇಳೋದಿವ್ರು? ಇಪ್ಪ ನಾನು ಏನು ಮಾಡಲಿ ರೀ, ಆಕೆ ಹೊಲಸು ಗುಣಕ್ಕೆ ನಾನಾರು ಏನು ಮಾಡೋಕ್ಕತ್ತಿ ಹೇಳಿ, ನಾನೇನು ಮಾಡಂದೇನೆ. ಯಪ್ಪ ದೇವ್ರೆ ಹೋಲ್ ಬಿಡ, ಅತ್ತಿಗೆ ಹೋಗೋದಿಲ್ಲ ಅಂದಾಳಿಲ್ಲ, ಬಿಟ್ಬಿಡೋಣ ಹೋಲೆ ತಕ್ಕ ಅಂತ ದುಷ್ಟರು ಕಂಡ್ರೆ ದೂರ ಇರ್ಬೇಕು. ಅಲ್ಲ ಮನೆ ಹೆಣ್ಮಗಳನ್ನ ಹೆಂಗೆ ನಡೆಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಏನು ಮಾಡೋಕ್ಕತ್ತಿ ಹೇಳಿ. ಮನೆ ಹೆಣ್ಮಗಳಂದ್ರೆ ಏನೇ ಮಾಡ್ಕೊಂಡ್ಬಿಟ್ಟಾರ ಅವ್ರು. ನಾನು ಹೋಗ್ಬೇಕು ಹೆಣ್ಮಗಳು, ನಾಳೆ ಅವ್ನು ನಮ್ಮ ಅಣ್ಣಗೂ ಬರ್ತೈತಿ, ಕನ್ಯೆ ಬರ್ತೈತಿ. ಕನ್ಯೆ ಮದುವೆ ಮಾಡ್ಕೊತಾನೆ. ಅವಾಗ ಆಕಿ ನನಗೆ ಹಿಂಗೆ ಅಂದ್ಲಂದ್ರೆ ಅವಾಗ ಗೊತ್ತಾಕತ್ತೆ ನಮ್ಮ ಹೋಗ ತವ್ರ ಮನೆಗೆ ಹೆಣ್ಮಕ್ಳು ಬರಲಿಲ್ಲ ಹೋಗಲಿಲ್ಲ ಅಂದ್ರೆ ತಾಯಿಗಳಿಗಾಗೂ ನೋವು ಏನಂತೇಳಿ ಅವಾಗ ಆಕಿಗೆ ಗೊತ್ತಾಕತಿ. ಈಗ ಯಾಕೆ ನೀನು ತಲೆ ಕೆಡಿಸ್ಕೊತೀರಿ? ನಾನೇನು ನಮ್ಮ ಅವ್ವ ಮಾಡಿದ್ದು ಸರಿ ಅಂತ ಹೇಳಿ ನನ್ನ ಮಾಮ ಹೇಳಿ ನೀನು ನೋಡೋಣ. ಸುಮ್ಮನಿರ ಮಾಮ. ನಮ್ಮವ್ವ ಆ ಮನೆಗೆ ಹೋಗಲ್ಲ ಬರಲ್ಲ ಅಂದಮೇಲೆ ನಂದು ಏನು ಕೆಲಸ ಐತೆ ಅಲ್ಲಿ ಬರೋದು ಹೋಗೋದು? ನಾನು ಇನ್ನು ಮೇಲೆ ನಿಮ್ಮ ಮನೆಗೆ ಕಾಲು ಇಡೋದಿಲ್ಲ. ಹೋಗಿ ನೀವು ಒಬ್ಬಕ್ಕೆ ಹೋಗು ಬಾ. ನೋಡಪ್ಪ ಇದು ನಂದು ನಮ್ಮ ಅತ್ತಿಗೆ ಮುಂದೆ ಜಗಳ ಹೌದಾ? ನೀನು ನಿನ್ನ ಹೆಂಡತಿ ಜೊತೆಗೆ ಯಾಕೆ ಹೋಗಲ್ಲ ಬರಲ್ಲ ಅಂತಿ? ನೀವು ಹೋಗ್ರಿ ಬರ್ರಿ ಯಾರು ಬೇಡ ಅಂದ್ರೆ. ಆದ್ರೆ ನಾ ಮಾತ್ರ ಇನ್ನು ಬರೋದಿಲ್ಲ, ಅದನ್ನ ಹೇಳಿದ್ದಷ್ಟೆ. ಏನು ಯಾಕಂದ್ರೆ ಮನಸ್ಸು ಒಮ್ಮೆ ನೋಡಪ್ಪ ಬೇಜಾರಾಗೋದು. ಇಷ್ಟು ದಿನ ಆಕಿ ನನಗೆ ಸುತ್ತಿ ಬೆಳೆಸಿ ಮಾತಾಡ್ತಿದ್ಲು, ಕೌಬವು ಮಾಡ್ತಿದ್ಲು. ಆಮೇಲೆ ನಾ ಹೋಗೋದಕ್ಕೆ ಇಷ್ಟ ಹಾಕಿದ್ದಿಲ್ಲ. ಆಕಿ ಮಕ ನೋಡಿದ್ರೆ ನಂಗೆ ಗೊತ್ತಾಕಿತ್ತು. ಆದ್ರೆ ಇವತ್ತಕ್ಕಿ ಮಗನ ಮ್ಯಾಗಿನ ವ್ಯಾಮೋಹಕ್ಕೆ ನನಗೆ ಋಣ ಹರಿತ ಹಂಗೆ ಹಿಂಗೆ ನೀ ಸರಿ ಇಲ್ಲ ಅಂತ ಮಾತಾಡಿದ್ಲಲ್ಲ, ಅದಕ್ಕೆ ಬೇಜಾರಾಗಿ ನಾ ಬರೋದಿಲ್ಲ ಅಂತ ಹೇಳಿ ಬಂದೀನಿ. ನೀ ಏನು ಬೆಳೆಸ್ಕೊಂಡು ಹೋಗ್ಬೇಡ. ನೀನು ಸುಮ್ಮನಿರವ. ನಿನಗಂದ್ರೆ ಬೇರೆ ಅಲ್ಲ, ನನಗಂದ್ರೆ ಬೇರೆ ಅಲ್ಲ. ಜ್ಯೋತಿ ಅಯ್ಯೋ ನಿಮ್ಮ ಅಪ್ಪ ಉದ್ರಾಕತ್ತೈತಿ. ನೀ ಸರಿಯಪ್ಪ ಸರಿ, ಯಾರು ಬಂದಾರ ಏನು?
ಅವ್ವ ಯಾವತ್ತು ಹಿಂಗೆ ತವ್ರ ಮನೆಗೆ ಏನಾದರೂ ಬಂದು ನನಗೆ ಹೇಳ್ತಿದ್ದಿಲ್ಲಕ್ಕೆ ಇಷ್ಟು ವರ್ಷದಾಗ ಯಾವಾಗೂ ಏನು ಹೇಳಾರ್ದಕ್ಕೆ ಇವತ್ತು ಹೇಳಾಳಂದ್ರಕ್ಕೆ ಎಷ್ಟು ಬೇಜಾರಾಗಿರ್ಬೇಕು ವಿಚಾರ ಮಾಡಿ. ಅಲ್ಲ ನಮ್ಮವ್ವ ಹಿಂಗೆ ಅಂದಾಳಲ್ಲ ನಿಮ್ಮವ್ವ ಹೊಟ್ಟಿಗೆ ಅನ್ನ ತಿಂತಾಳೆ ಸಗಣಿ ತಿಂತಾಳಕ್ಕೆ ನಿಮ್ಮವ್ವ. ಅತ್ತೆ ಅತ್ತೆ ಅಂತೇಳಿ ನಾನು ಎಷ್ಟು ಇದು ಮಾಡ್ತಿದ್ದೆ, ಹಿಂಗೆ ಹೊಲಸು ಗುಣ ಇಟ್ಕೊಂಡ್ರೆ ಹೆಂಗೆ ಅಂತ. ನಾನು ಹೋಗಿ ಬೇಷಾಗಿ ಜಾಡಿಸ್ತೇನಂತ ನೀ ತಲೆ ಕೆಡಿಸ್ಕೊಬಿಡ್ರಿ ಆತ ಏನು. ಆಯ್ತು, ನಮ್ಮ ಅವ್ಗೆ ಹೇಳ್ತೀನಿ, ಅತ್ತಿ ಕಡೆ ಚಂದಾಗಿ ಬಂದು ಮಾತಾಡಂತ ಹೇಳ್ತೇನೆ ಆತ. ಏನು ಹೇಳ್ತೀಯ ನೋಡು. ಅದು ಒಂದು ಫೋನ್ ಬಂದಿತ್ತು, ಅದಕ್ಕೆ ಬರೋದು ಲೈಟ್ ಆತ. ಯಾವಾಗ ಬಂದೆ ಮದರ? ನೀವು ಬಾ ಕುತ್ಕೋಬಾ ಜ್ಯೋತಿ, ನಿನ್ನಂತೆಲ್ಲ ಒಂಚೂರು ಮಾತಾಡ್ಬೇಕು. ನಾನು ಬೆಳಗ್ಗೆನೇ ಬಂದೆ. ಯಾಕೆ ದೊಡ್ಡವ ಏನು ಹೇಳಿಲ್ಲ ನಿಮ್ಗೆ? ಇಲ್ಲ, ನಂಗೇನು ಗೊತ್ತಿಲ್ಲ ಬಿಡು. ನಂಗೆ ಫೋನ್ ಬಂದಿತ್ತು, ನಮ್ಮ ಲಾಯರ್ ಸರ್, ನಮ್ಮ ಸರ್ ಫೋನ್ ಮಾಡಿದ್ರು, ಸೀನಿಯರ್ ಸರ್, ಅವ್ರ ಜೊತೆ ಮಾತಾಡತ್ತಿದ್ದೆ. ಹೌದಾ? ನಂದೊಂದು ಥರಾನ ಆಗ್ಬಿಟ್ಟೆ ಜೀವನ. ಏನಾಯ್ತವ ಜಗಳದ್ದು? ಕಡೆಗೆ ನಮ್ಮ ಅತ್ತೆ ಒಪ್ಕೊಳ್ಳಿಲ್ಲ ಹೋದಲ್ಲಕ್ಕೆ ನಮ್ಮ ಅತ್ತಿಗೆಮ್ಮ? ಇಲ್ಲ ದೊಡ್ಡವ, ಅವರು ಒಪ್ಕೊಂಡ್ಲಿಲ್ಲ. ಅವ್ರು ಒಪ್ಕೊಂಡ್ರೆ ಅನ್ನಕ್ಕೆ ಅವ್ರ ಮಾತು ನಾನೇನು ಕೇಳಿಲ್ಲ. ಇವ ಒಪ್ಕೊಂಡ, ನನಗೆ ಮೋಸ ಮಾಡಿದ್ನಲ್ಲ ಇವ ಒಪ್ಕೊಂಡ, ನಾನೇ ಮಾಡಿದ್ದೆ ಅಂತೇಳಿ ಎಲ್ಲ ಒಪ್ಕೊಂಡು ನಾನು ಮದುವೆಕನಂತವ. ಈಗೇನು ಆತ, ನಾನು ಮಾಡೇನಿ, ನನ್ನ ತಪ್ಪಾಗೈತಿ, ನನಗೂ ಇಷ್ಟ ಐತಿ, ನಾನು ಮದುವೆ ಮಾಡ್ಕೊತೇನೆ, ಮದುವೆ ಮಾಡ್ಕೊಳ್ಳೋನಿಬ್ರು ಅಂತಾನ. ಯಾರ ಬಗ್ಗೆ ಮಾತಾಡತ್ತೀರಿ? ಯಾರು ಮದುವೆ ಮಾಡ್ಕೊತಾನ? ಓ ಜೊತೆ ನಿಂಗೆ ಏನು ಹೇಳಿಲ್ಲಲ್ಲ ನಾನು. ಅದು ಏನಾಯ್ತು ಗೊತ್ತಾನ? ನೋಡ್ದೇನ ಎಂತ ಕಳ್ಳಕಂತಿರಿ ಅದ ನಿಮ್ಮ ಅಣ್ಣನ ಮಗ, ನಿಮ್ಮ ಅಣ್ಣ ಅವರೆಲ್ಲ. ತೂ ಇಷ್ಟೆಲ್ಲ ಇಟ್ಕೊಂಡು ಇವ ಮತ್ತೆ ಮುಕ್ಕಳೆ ನನ್ನ ಮದುವೆ ಮಾಡ್ಕೊತಿದ್ನಂತಿವ, ಜೋಕ್ಮಾರ್ ಜೋಳ ಅವರವ ಹೇಳಿ ಕಳಿಸಿದ್ನಲ್ಲ ಏನಂತೇಳಿ. ನೀನು ಅದನ್ನ ಅಲ್ಲ, ನೀನು ಹೇಳಿದ್ರೆ ಪಾಪ ನೀನೇನು ಇದು ಮಾಡಿಲ್ಲ ಬಿಡ. ಅವ್ರವ್ ಬಂದಿದ್ಲ, ಅವ್ರ ಅಪ್ಪ ಬಂದಿದ್ರ, ಅಲ್ಲಿ ಎಷ್ಟು ಇರ್ಬೇಕು ನೋಡವ. ಒಂದು ಹುಡುಗಿಗೆ ಮೋಸ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಕಡೆಗೆ ಈಗ ಮತ್ತೆ ಮತ್ತೆ ನೀ ಇಲ್ಲಿ ಬಂದು ನನ್ನ ಕೇಳ್ತಾನಂದ್ರೆ ಏನು ಹೇಳ್ಬೇಕಂತ ನಾನು. ಅಲ್ಲ ಎಷ್ಟು ಮೋಸಗಾರ ಇರ್ಬೇಕವ. ಮತ್ತು ಸಾಲದಕ್ಕೆ ಮೊನ್ನೆ ಮದುವೆ ಮಾಡ್ಕೊತೀನಿ ಅಂತ ತಿಂತಾನ, ಗೊತ್ತಾನ? ಏನ ನಿನ್ನ ಮದುವೆ ಮಾಡ್ಕೊತೀನನ್ನ? ಎಷ್ಟು ಇರ್ಬೇಕು ಅನ್ಸೋಕೆ. ಈಗ ಮೈ ಮೇಲೆ ಬಂತಲ್ಲ, ಕಂಪ್ಲೇಂಟ್ ಕೊಡ್ತೀನಿ ಅನ್ನೆಲ್ಲ, ಆ ಕಾರಣಕ್ಕೆ ಮದುವೆ ಆಕೇನಿ ಅಂದಾನವ. ಅದು ಬಿಟ್ಟರೆ ಅವನಿಗೆ ಯಾವುದು ಫೀಲಿಂಗ್ಸ್ ಏನಿಲ್ಲ ನನ್ನ ಮೇಲೆ, ನನಗಂತೂ ಗೊತ್ತಾತ. ಇಲ್ಲ, ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ನಾನು ಅವನ ಮೇಲೆ ಕೇಸ್ ಹಾಕ್ಬೇಕಂತದೇನೆ. ನೀ ತೊಗೋತಿದ್ದಾನೆ? ನಾನಾ? ನಮ್ಮ ಲಾಯರ್ಗೆ ತೊಗೋಬೋದು. ಆಯಿತು, ಹಾಕೋಣ ಕೇಸ್. ಸರಿ, ಅವ್ನು ಮಾತ್ರ ಶಿಕ್ಷೆ ಆಗಬೇಕು. ನಂಗೆ ಇಷ್ಟು ಅನ್ಯಾಯ ಮಾಡ್ಯಾನ, ಇನ್ನೊಂದು ಮತ್ತೆ ನನಗೆ ಮೋಸ ಮಾಡಿ ಇನ್ನೊಬ್ಬಕಿನ ಮದುವೆ ಹಾಕೊಂಡಿದ್ದ ಅಂತೇಳಿ ಕೇಸ್ ಹಾಕ್ಬೇಕು. ಅಷ್ಟೇ ಅಲ್ಲ, ಅವ್ನು ಹೇಳ್ಬೇಕಂದ್ರೆ ಡ್ರಗ್ಸ್ ವ್ಯಾಪಾರನೂ ಮಾಡ್ಯಾನ. ಅದ್ರ ಬಗ್ಗೆ ನಿನ್ನ ಹತ್ರ ಏನಾರ ಪ್ರೂಫ್ ಐತೆ? ಅವ್ರ ದೋಸ್ತ್ರಿಗೆ ವಿಚಾರಿಸ್ಬೇಕು. ಯಾವನ್ಗಾರ ಹಿಡ್ಕೊಂಬಂದು ನಾಯಿ ಹೊಡೆದಂಗೆ ಹೊಡೆದ್ರೆ ಬಾಯಿ ಬಿಡ್ತಾನ ಅಂತಾನ ಕಾಣ್ತೈತಿ ಅಲ್ಲ? ಅದು ನನಗೆ ಗೊತ್ತಿಲ್ಲ, ವಿಚಾರಿಸ್ಬೇಕು. ಇವನಿಗೂ ಎಲ್ಲರಿದಾರ ಸಿಕ್ಕಿತ್ತು, ಏನು ಇವನೇ ಅದನ್ನ ವ್ಯಾಪಾರ ಮಾಡ್ಯಾನ ಅದೂ ಗೊತ್ತಿಲ್ಲ ನಂಗೆ ಹೇಳ್ಬೇಕಂದ್ರೆ. ಕಾನೂನು ಪ್ರಕಾರ ಡ್ರಗ್ಸ್ ತೊಗೊಳ್ಳೋದು ಕೊಡೋದು ಎರಡೂ ತಪ್ಪೆ. ಡ್ರಗ್ಸಿಂದ ಇರಲಿ, ಫಸ್ಟ್ ಇವ ನಿನಗೆ ಮೋಸ ಮಾಡತ್ತಿದ್ನಿಲ್ಲ. ಈಗ ನಿನ್ನ ಉದ್ದೇಶ ಏನು? ಅವ್ನು ಶಿಕ್ಷೆ ಆಗ್ಬೇಕು ಅನ್ನೋದು ಅಷ್ಟೇನಾ? ಆದರೆ ಬರೀ ಫ್ರಾಡ್ ಕೇಸ್ನಾಗ ಅವ್ನು ಭಾಳ ದಿನ ಒಳಗಿರ್ತಾನಂತ ನನಗಿದಿಲ್ಲ. ಯಾಕಂದರೆ ಈಗಂತರೂ ಕೊಲೆ ಮಾಡಿದವರೇ ಜಾಸ್ತಿ ದಿನ ಜೈಲ್ನಾಗ ಇರಾತಿಲ್ಲ, ನೋಡ್ತಿಲ್ಲ, ತಡ ಹಾಕಿಲ್ದ ಹೊರಗೆ ಬಿಡಾಕತ್ತಾರ. ಇನ್ನು ಇದು ಅಷ್ಟೊಂದು ಇದಾಗಲ್ಲ ಅಂತ ಅನಿಸ್ತೈತಿ. ಆದರೂ ನಿನ್ನ ಮಾತಿನಗೆ ಇದು ಕೊಟ್ಟು ಅವ್ಗೆ ಮಾತ್ರ ದಂಡ ಹಾಕ್ಸನ? ದಂಡ ಬೇಡ, ಅವ್ನು ₹1 ಬೇಡ ನನಗೆ. ಕೋರ್ಟ್ನಾಗ ನೀ ಹೇಳ್ಬೇಕಾಗಿರೋದು ಇಷ್ಟ. ಆದ್ರೆ ಮರ್ಯಾದೆ ಹೋಗ್ತೈತಿ ಅಂತ ನೀನು ಅಂತಿ. ಈ ಕೋರ್ಟ್ ಕೇಸ್ ಅಂತ ಅಡ್ಡಾಡಕತ್ರ ತಡಾಕಿಲ್ದ ಟಿವಿಯಾಗ ಬಂತು, ತಡಾಕಿಲ್ದ ಸೋಷಿಯಲ್ ಮೀಡಿಯಾ ಎಲ್ಲ ವೈರಲ್ ಆಕತಿ. ಇದಕ್ಕೆಲ್ಲ ನೀ ಫೇಸ್ ಮಾಡಕ್ಕೆ ರೆಡಿ ಇದೆಯಾ? ಯವ್ವ ಬ್ಯಾಡ ಬಿಡ, ಯವ್ವ ಲಗ್ನಕ್ಕನಂತಲ್ಲ, ಆಯ್ತು ಬಿಡು, ಸುಮ್ಮನೆ ಹೋಲತ್ತಾಗ ಏನು ಸುಮ್ಮನೆ ನೋಡಿ ಕೋರ್ಟು ಕೇಸು ಅಂತ ಅಲ್ಕೊಂತ ಆಮ್ಯಾಗ ಅದು ಏನದು ಇವು ಏನೋ ಅಂದಲ್ಲಿದು ಎಂಥದ ಡರೆಸ ಪರೆಸ ಏನವು ಅವನ್ನೆಲ್ಲ ಮಾಡ್ಕೊತ ಹಿಂದಗಡೆ ಆಮ್ಯಾಗ ಸುಮ್ಮನೆ ಭಾಳ ಇಕ್ಕಪ್ಪಕ್ಕವ. ಅದಕ್ಕೆ ಹೇಳಕತ್ತೇನೆ ಅವ್ವ. ಆಮ್ಯಾಗ ಟಿವ್ಯಾಗ ಎಲ್ಲಿ ಬೇಕಲ್ಲೇ ನ್ಯೂಸ್ನ್ಯಾಗ ಅದು ಬಂತಂದ್ರೆ ಮಾನ್ಗೇಡು ಮರ್ಯಾದೆಗೇಡು. ಅದಕ್ಕೆ ಹೇಳಕತ್ತೀನಿ, ಬೇಡ ಬಿಟ್ಟು ಬಿಡ್ರಿ ಹೋಲತ್ತಾಗ. ಹಿಂಗೆ ಹೆಣ್ಮಕ್ಳು ಹೆದರೋದಕ್ಕೆ ಇಂಥವ್ರೆಲ್ಲ ಮತ್ತು ಅನ್ಯಾಯ ಮಾಡೋದು ಮೋಸ ಮಾಡೋದು. ಅದನ್ನ ಹೇಳತ್ತೇನವ. ಹಂಗಾರ ಎದ್ರದಕ್ಕೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತೇಳಿ ಈಗ ನಿನ್ನ ಮರ್ಯಾದೆ ಎಷ್ಟು ಹೋಗತ್ತೇನೋ, ನಿಮ್ಮ ಅಪ್ಪ ನಿಮ್ಮ ಒಂದು ಹೋಗತಿ. ಈಗಾಗಲೇ ನೀನು ಓಡಿ ಬಂದು ಎಷ್ಟೋ ಅವರಿಗೆ ನೀ ಹಿಂಗೆ ಮಾಡಿದ್ದಕ್ಕೆ ಊರಾಗೆಲ್ಲಿ ತಲೆ ಎತ್ಕೊಂಡು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಆಗೈತಿ. ಈಗ ಮತ್ತೆ ಇದು ಒಂದು ಮಾಡಿದೆ ಅಂದ್ರೆ ಪಾಪ ಅವರಿಗೆ ಹಣೆ ಬಾರಿ ಏನು, ಅವ್ರ ಗತಿ ಏನು, ಅದನ್ನಾರ ವಿಚಾರ ಮಾಡ್ಬೇಕಾ? ಅವ ನೀ ಸುಮ್ಮನಿರು, ಅಕ್ಕಿನೇ ಕೊಡ್ತೇನೆ ಕಂಪ್ಲೇಂಟ್ ಅನ್ನೋ ಹೊತ್ತಿನಾಗ ನಿಂದೇನವ ಕೊಡೋದೇ ಒಳ್ಳೇದು. ಸುಮ್ಮನಿರು ನೀನು, ಒದ್ದಾಡ್ಲಿ ಸ್ವಲ್ಪ ಸುಮ್ಮನೆ ಒದ್ದಾಡೋದು. ಅವ ಅಲ್ಲ ಆಕಿನೂ ಒದ್ದಾಡ್ತಾಳ, ಜೊತೆಗೆ ಅವನು ಒದ್ದಾಡ್ತಾನ, ಇವ್ರ ಮನ್ಯಾನವರು ಒದ್ದಾಡ್ತಾರ. ಸ್ವಲ್ಪ ಸುಮ್ಮನಿರು. ಈಗ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನಾರ ಇರ್ರಿ. ಅದನ್ನ ಕಂಪ್ಲೇಂಟ್ ಕೇಸು ಕೋರ್ಟ್ ಅಂತೇಳಿ ಬೇಡ ದೊಡವ. ಅವ ನನಗೆ ಏನು ಡ್ರಗ್ಸ್ ಕೊಟ್ಟು ನನಗೆ ಮೋಸ ಮಾಡಿರೋದು ಹೇಳ್ಬೇಕಂದ್ರೆ ಲೆಕ್ಕದಂತ. ನಾನು ಅಷ್ಟು ಸುಲಭವಾಗಿ ಅವನ ಜೊತೆಗೆ ಇದು ಹಾಕಿದ್ದಿಲ್ಲ. ನನಗೆ ಡ್ರಗ್ಸ್ ಕೊಟ್ಟನ ಮತ್ನಾಗ ನಾನು ಎಲ್ಲದಕ್ಕೂ ಹೂ ಅಂದ್ಬಿಟ್ಟೆ.
ನನಗೆ ಅವ ಇದೇ ರೀತಿ ಎಷ್ಟು ಜನಕ್ಕೆ ಮಾಡ್ಯಾನ ಗೊತ್ತಿಲ್ಲ. ಅಂಥವು ಮಾತ್ರ ಮನೆಯಾಗಿರ್ಬಾರ್ದು. ಅವ ಜೈಲ್ನಾಗ ಇರಕ್ಕ ಲಾಯಕ್ಕೆ. ನಾ ಕೊಡ್ತೇನೆ, ನಾ ಕಂಪ್ಲೇಂಟ್ ಕೊಡ್ತೇನೆ. ಅದು ಏನು ಕೋರ್ಟ್ನಾಗ ಏನಕ್ಕ ತೀರ್ಪಾಗಲಿ, ನನಗೆ ಎಷ್ಟು ಅವಮಾನಕತ್ತಾಗಲಿ, ನಾ ಮಾತ್ರ ಅವ್ನು ಸುಮ್ಬಿಡೋದಿಲ್ಲ. ಈ ವಿಚಾರ ನಿಮ್ಮವ್ವ ನಿಮ್ಮಪ್ಪ ಹೇಳಿಯಾ? ಇಲ್ಲ, ನಾನು ಅಲ್ಲಿ ನಿಂದಿರಲೇ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟೆ ಸೀದಾ ದೊಡ್ಡ. ನನಗೆ ಯಾಕಂದ್ರೆ ಅವ ಮಾಡಿದ ಅನ್ಯಾಯಕ್ಕೆ ನನಗೆ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗಲಿಲ್ಲ. ನಾ ಈಗ ಅವ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದೆ, ಮದುವೆ ಮಾಡ್ಕೋತೀನಿ ಅಂದ. ನಮ್ಮವ್ವ ನಮ್ಮಪ್ಪ ಮೆತ್ತಗಾಯ್ಬಿಟ್ರು. ಅದಕ್ಕೆ ಇನ್ನು ಅಲ್ಲೇ ಇದ್ದೆ ಅಂದ್ರೆ ಅವ ಅದನ್ನ ಹೇಳ್ತಾನೆ ಬೇಡ ಅಂತೇಳಿ ನಾನು ಬಂದುಬಿಟ್ಟೆ. ಇಲ್ಲಿ ಮಾತಾಡಿ ಫಸ್ಟ್ ಆಮೇಲೆ ಬಗೆಹರ್ಸೋಣ ಅಂತೇಳಿ ನಾನು ಇವತ್ತೇ ಕಂಪ್ಲೇಂಟ್ ಕೊಡ್ತೀನಿ. ಹಂಗಾರೆ ನನ್ನ ಜೊತೆಗೆ ಸ್ಟೇಷನಿಗೆ ಬಾ. ಏನು ಇಬ್ಬರು ಹೋಗೋಣ, ಹೋಗಿ ಕಂಪ್ಲೇಂಟ್ ಕೊಟ್ಟು ಮುಗಿಸಿ ಆಮೇಲೆ ಅಲ್ಲಿಂದ ನಮ್ಮ ಲಾಯರ್ ಕಡೆ ಹೋಗೋಣ, ಮಾತಾಡೋಣ. ಅಲ್ಲಿಂದ ಸೀದಾ ಫಸ್ಟ್ ಪೊಲೀಸರು ಬಂದು ಹೇಳ್ಕೊಂಡು ಹೋಗಲಿ, ಆಮೇಲೆ ವಿಚಾರಣೆ ನಡ್ಸಕ್ಕೆ ಬರ್ತೈತಿ. ಅವು ಡ್ರಗ್ಸ್ ಕೊಡೋ ಹೊತ್ನಾಗ ಅಲ್ಲಿ ಯಾರ್ಯಾರು ಇದ್ರು ನೀ ಹೇಳು, ಅವ್ರನ್ನೆಲ್ಲರನ್ನೂ ಕರೆಸಿ ವಿಚಾರಣೆ ಮಾಡಿದ್ರೆ ಎಲ್ಲಿಂದ ಸಿಕ್ತು ಡ್ರಗ್ಸ್ ಏನು ಎತ್ತ ಅಂತೇಳಿ ಬಾಯಿ ಬಿಡಿಸ್ಬೋದು. ಸರಿ, ಬರ್ತೇನೆ. ಹಂಗಾರೆ ನಾ ರೆಡಿಯಾಗಿ ಬರ್ತೀನಿ. ಅಷ್ಟರೊಳಗೆ ನೀ ಮನೆಗೆ ಹೋಗಿ ಒಂದು ಮಾತು ನಿಮ್ಮ ಅವ್ರಿಗೆ ಇದು ಗಿರ್ಜಿ ಚಿಕ್ಕಮ್ಮರಿಗೆ ಸುದ್ದಿ ಮುಟ್ಸು. ಸರಿ ಆತ. ಅಲ್ಲ ಹುಡುಗಿ ನಿಂತೆಲ್ಲ ಬುದ್ಧಿ ಐತಿಲ್ಲ. ಅವು ಏನು ನೀವು ಹೆಣ್ಮಕ್ಳಾಗಿ ಏನು ಟೇಸನ್ ಮೆಟ್ಲ ಹತ್ತಕ್ಕೆ ನಿಂತಿರೇವ ನೀವು? ನಮ್ಮ ವಂಶದಾಗ ಯಾರು ಹತ್ತಿಲ್ಲವ? ಏಯ್ ಗಿರ್ಮುಳಿ, ನಮ್ಮ ವಂಶದಾಗ ಯಾರು ಹತ್ತಿಲ್ಲ ಅಂತ ಯಾಕೆ ಹೇಳ್ತಿ? ನಿಮ್ಮ ಅಣ್ಣನ ನಾಯಿ ಹೊಡೆದ್ರೆ ಯಾಕೊಡ? ನಿಮ್ಮ ಅಣ್ಣನ ಮಗ ಟೇಸನ್ಗೆ ಹೋಗಿ ಬಂದ. ಅವ್ರು ಅಂಥವೆಲ್ಲ ಮಾಡಿ ಹೋಗ್ಬರ್ತಾರ. ನನ್ನ ಮಗಳು ಕೆಲಸ ಸಂಬಂಧ ಹೋಗ್ಬಾರ್ದನ? ನನ್ನ ಮಗಳು ಬೇಕಾದಂಗೆ ಹೋಗ್ಬೋದು ಏನ? ಆಕಿ ಏನಾರ ಅಂದು ನೀವು ಉಳಿಯೋದು ಒಜ್ಜೈತಿ, ವಿಚಾರ ಮಾಡು. ಒಳ್ಳೆ ಕೆಲಸನೇ ಆತ. ಅಂಥವ್ರಿಗೆ ಶಿಕ್ಷೆನೇ ಆಗ್ಬೇಕು ಏನು. ನೀನು ಅದೇನು ಕೆಲಸ ಮಾಡ್ಬೇಕಂತದೀವ, ನೀನು ಅದು ಏನು ಮಾಡ್ತಾ ಇದೀವಿ ಮುಂದುವರ್ಸು.